ಒಂದು ತ್ರಿಮೂರ್ತಿಗಳಿಂದ ದೇವಿ ಸ್ತುತಿ. ಬ್ರಹ್ಮ, ಹರಿ, ರುದ್ರಾದಿಗಳು ಪರ. ಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ಬ್ರಹ್ಮ ನಿರ್ಮಳದ ದೇವಿಯನ್ನು ಭಜಿಸಿದರೇಕ ಚಿತ್ತದಲ್ಲಿ. ಒಂದು ದಿನ ಶೌನಕರು ಸೂತ ಪುರಾಣಿಕರ ಬಳಿಗೆ ಆಗಮಿಸಿ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ, ಸ್ವಾಮಿ, ದಯಮಾಡಿ ಶುಭಪ್ರದವಾದ ದೇವಿ ಕಥೆಯನ್ನು ಹೇಳಿ ಎಂದು ಕೇಳಿಕೊಂಡರು. ಶೌನಕರು ಪ್ರಾರ್ಥನೆಗೆ ಮನ್ನಣೆ ನೀಡಿ ಆದರದಿಂದ ಭೂತಳಕ್ಕೆ ಹೆಸರುವಾಸಿಯಾಗಿರುವ ಪಾರ್ವತಿ ದೇವಿಯ ಕಥೆಯನ್ನು ಎಲ್ಲರೂ ಆಲಿಸುವಂತೆ ಹೇಳಿದರು. ಶೌನಕರೇ, ಈ ದೇವಿಯ ಕಥೆಯನ್ನು ಸಾಕ್ಷಾತ್ ಪರಮಶಿವನು ನಂದಿಗೆ ಹೇಳಿರೋನು. ಈ ಮಹಾತ್ಮೆಯನ್ನು ಕೇಳಿದವ್ರಿಗೂ ಹೇಳಿದವ್ರಿಗೂ ಸುಖ, ಸಂಪತ್ತು, ಸೌಭಾಗ್ಯ ಲಭಿಸುವುದು. ರಜತಾದ್ರಿ ಶಿಖರವು ಶಿವನ ನೆಲೆ. ಅಲ್ಲಿ ಚಂದ್ರಕಾಂತ ಶಿಲೆಗಳು, ಕಲ್ಲಿನ ಗುಂಡುಗಳು, ಅರೆಬಂಡಗಳು ತುಂಬಿದ್ದವು. ಕೊಳಗಳು, ಸುತ್ತಲೂ ಚಿಲ್ಮೆಗಳು, ಕೆಸರು, ಕಲ್ಲು ಚಪ್ಪಡಿಗಳಿಂದ ಆ ಪ್ರದೇಶವು ಕಂಗೊಳಿಸುತ್ತಿತ್ತು. ಶಿವಪುರದ ಸೌಂದರ್ಯವನ್ನು ವರ್ಣಿಸಲು ಪದಗಳಲ್ಲೂ ಇಲ್ಲ. ಈ ಪ್ರದೇಶದ ಸುತ್ತಲೂ ಕಾಡಾನೆ, ಕಾಡು ಹಸುಗಳು ವಾಸವಾಗಿದ್ದವು. ಋಷಿಗಳು ವಾಸಿಸುವ ಆಶ್ರಮಗಳಲ್ಲಿ ಋಷಿಗಳು ಮೌನವಾಗಿ ಜಪ ಮಾಡುತ್ತಿದ್ದರು. ರಜತಾದ್ರಿಗಳು ಪ್ರಶಾಂತವಾಗಿ ಕಂಗೊಳಿಸುತ್ತಿತ್ತು. ಈ ಪ್ರದೇಶವು ಸಾರಂಗ, ಜಿಂಕೆ, ಮುಂಗಸಿ, ಸರ್ಪ, ಉಡುಗ, ನರಿ, ಮೊಲ ಮೊದಲಾದ ಸಾಧು ಪ್ರಾಣಿಗಳ ತಾಣವಾಗಿತ್ತು. ಈ ರೀತಿ ರಜತಾದ್ರಿ ನೋಡಲು ಸುಂದರವಾಗಿ ಕಾಣಿಸುತ್ತಿತ್ತು. ರಜತಾದ್ರಿಯಲ್ಲಿ ಮುಗಿಲೆತ್ತರಕ್ಕೆ ಬೆಳೆದಿರುವ ತೆಂಗು, ಮಾದಲ, ಜಂಬು, ಬಾಳೆ ತೋಟಗಳಿದ್ದವು. ರಸಬಾಳೆ ಹಣ್ಣು, ಮಾವಿನ ಹಣ್ಣುಗಳು ಸಮೃದ್ಧಿಯಾಗಿ ಸಿಗುತ್ತಿತ್ತು. ಮಂಗಗಳು ಮರದಿಂದ ಮರಕ್ಕೆ ಹಾರಿ ಹಲ್ಲು ಕಿರಿದು ಹಣಕಿಸುತ್ತಿದ್ದವು. ಕೋಗಿಲೆಗಳ ಸ್ವರವು, ಇಂಪು ಎಲ್ಲ ಕಡೆಯೂ ಕೇಳುತ್ತಿತ್ತು. ನವಿಲಿನ ನೃತ್ಯ, ಸಿಂಗಳಿಕೆಗಳು ವೇಗವಾಗಿ ಕುಳಿದು ಕುಪ್ಪಳಿಸಿ ಪ್ರಕೃತಿಯ ಸುಂದರ ಶೋಭಾಯಮಾನವಾಗಿತ್ತು. ರಜತಾದ್ರಿಯ ಸೌಂದರ್ಯವು ಸ್ನೇಹಿತರ ತಾಣ. ಅಲ್ಲಿ ಹಾವು, ಮುಂಗಸಿ, ಬೆಕ್ಕಿನ ಜೊತೆ ಇಲಿ, ಹುಲಿಯ ಜೊತೆ ಜಿಂಕೆ ಸ್ನೇಹದಿಂದ ಹೊಂದಿಕೊಂಡು ಬಾಳುತ್ತಿದ್ದವು. ಹುಡುಕಿದರೂ ಶತ್ರುತ್ವದ ಭಾವನೆ ಕಾಣುತ್ತಿರಲಿಲ್ಲ. ರಜತಾದ್ರಿಯ ಸೌಂದರ್ಯವನ್ನು ನೋಡಲು ಕಣ್ಣುಗಳು ಸಾಲದು. ಸಾವಿರಾರು ಯೋಜನದಷ್ಟು ಕೋಟೆ, ಪೇಟೆಗಳು, ನೂರಾರು ಗಾವುದ ಸುಂದರವಾದ ಗೃಹಗಳು, ಸಜ್ಜೆಗಳು ಕಂಗೊಳಿಸುತ್ತಿದ್ದವು. ರಜತಾದ್ರಿಯಲ್ಲಿ ಮುತ್ತು, ರತ್ನ, ಮಣಿ, ಮಾಣಿಕ್ಯಗಳು ಹೇರಳವಾಗಿದ್ದು ಸೌಂದರ್ಯದಿಂದ ಕಂಗೊಳಿಸುತ್ತಿತ್ತು. ಶಿವಪುರದಲ್ಲಿ ಪುಣ್ಯವಂತರು ಮಾತ್ರ ವಾಸಿಸುತ್ತಾರೆ. ನೂರಾರು ಪೇಟೆಗಳು, ಅಸಂಖ್ಯ ಮನೆಗಳು ಕೈಲಾಸವನ್ನು ಜ್ಞಾಪಕ ತರುವಂತೆ ಇತ್ತು. ಪ್ರತಿಯೊಂದು ಮನೆಯಲ್ಲೂ ಐರಾವತ ಇತ್ತು. ಮನೆಯಲ್ಲಿ ವಜ್ರಾಯುಧ, ಮನೆಗಳಲ್ಲಿ ಮುತ್ತು ರತ್ನಗಳು, ಬಾಗಿಲಿಗೆ ಮುತ್ತಿನ ತೋರಣ, ಚಿನ್ನದ ಕಾರಂಜಿಗಳು, ಉಪವನಗಳು, ಕಮಲದ ವನಗಳು, ತುಂಬೆ ಗಿಡಗಳು, ಜಾತಕ ಪಕ್ಷಿಗಳು, ಸುಂದರವಾಗಿ ಶಬ್ದ ಮಾಡುವ ಹಂಸಗಳಿಂದ ನಳನಳಿಸುತ್ತಿತ್ತು. ಸ್ತ್ರೀಯರು ಕಸ್ತೂರಿ, ಜಾಜಿ, ಪನ್ನೀರು, ಚಿನ್ನದ ಡಾಬುಗಳನ್ನು ಧರಿಸಿ ಕೊಂಗೊಳಿಸುತ್ತಿದ್ದರು. ಜನರು ತಮ್ಮ ಪುಣ್ಯಕ್ಕೆ ಹರ್ಷಪಡುತ್ತಾ ಶಿವನ ಉದಾರತೆಯನ್ನು ನೆನೆದು ಪುಳಕಿತರಾಗಿದ್ದಾರೆ. ಸಾಲು ಗೋಪುರ, ಅಂಗಡಿ, ಮನೆಗಳು, ಎರಡೂ ಕಡೆ ಕುದುರೆ, ಆನೆ, ರಥ, ಪಲ್ಲಕ್ಕಿಗಳಿಂದ ಬರುವ ದೊರೆಗಳು ಕಾಣುತ್ತಿದ್ದವು. ಶಿವನ ದರ್ಶನವನ್ನು ಮಾಡಲು ಬರುವ ಜನರು ಮುತ್ತು ರತ್ನದಂತೆ ಪ್ರಭೆ ಚೆಲ್ಲುತ್ತಿದ್ದರು. ಶಿವನ ಸಜ್ಜೆಯು ನವರತ್ನಗಳ ಕಾಂತಿಯಿಂದ ಹೊಳೆದು ಕೋಟಿ ಸೂರ್ಯದ ಪ್ರಕಾಶದಿಂದ ಥಳಥಳಿಸುತ್ತಿತ್ತು. ಪರಮಾತ್ಮನು ನಡೆಸುವ ಸಭೆ 11,000 ಯೋಜನದಷ್ಟು ಉದ್ದ ಅಗಲ ಇತ್ತು. ದ್ವಾರಪಾಲಕರು ಎರಡೂ ಕಡೆ ನಿಂತಿದ್ದರು. ಅವರ ಕಣ್ಣುಗಳು ಸಿಂಹದಂತೆ ಕೆಂಪಾಗಿ, ಕೈಗಳಲ್ಲಿ ಖಡ್ಗ, ಹಲಗೆ, ಗದೆಗಳನ್ನು ಹಿಡಿದಿದ್ದರು. ದಪ್ಪ ಮೀಸೆ, ವೀರ ಜಡೆ, ವಿಭೂತಿ ಲೇಪಿಸಿಕೊಂಡು ಘೋರವಾಗಿ ಕಾಣುತ್ತಿದ್ದರು. ಹಾಗೆಯೇ ಶಿವನಿಗೆ ಸಮನಾದ ಮಹಾತ್ಮರು ಕೈಯಲ್ಲಿ ದಂಡಗಳನ್ನು ಹಿಡಿದು ನಿಂತಿದ್ದರು. ಶಿವನು ಒಟಮೂಲದಲ್ಲಿ ಕುಳಿತಿದ್ದ. ಆ ಸಭೆಯಲ್ಲಿ ಕಿನ್ನರ, ಗರುಡ, ವಿದ್ಯಾಧರರು, ಗುಹ್ಯಕರು, ಗಂಧರ್ವರು, ಪ್ರಥಮರು, ಮಹಾಭೂತದ ಗಣವು, ದೇವತೆಗಳು, ನಿಶಾಚರರು ಕುಳಿತಿದ್ದರು. ಸಭೆಯು ಶೋಭಾಯಮಾನವಾಗಿ ಕಂಗೊಳಿಸುತ್ತಿದೆ. ಮುಂದಿನ ಸಾಲಿನಲ್ಲಿ ವೀರಭದ್ರ, ವಿನಾಯಕ, ವೀರಷಣ್ಮುಗ ಕುಳಿತಿದ್ದಾರೆ. ನಾರದರು ಶಿವನನ್ನು ಸ್ತುತಿಸುತ್ತಾ ಗಾಯನ ಮಾಡುತ್ತಿದ್ದಾರೆ. ವೃಷವನ್ನು ಮದ್ದಲೆ ಬಾರಿಸುತ್ತಿದ್ದಾರೆ. 3 ಕರ್ಣ ಮೃಂಗಿಯು ನಾಟ್ಯ ಆಡುತ್ತಿದ್ದಾನೆ. ಶಿವನ ಮಹಾತ್ಮೆಯನ್ನು ಶ್ರುತಿ, ಸ್ಮೃತಿ, ಪುರಾಣಾದಿಗಳು ಹೊಗಳುತ್ತಿದ್ದರು. ಶಿವನ ಸಾಮೀಪ್ಯವನ್ನು ಪಡೆದು ಪುಣ್ಯವಂತರು ಕೈಮುಗಿದು ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದಾರೆ. ಸಭೆಯಲ್ಲಿ ಶಿವನನ್ನು ಹೋಲುವವರೂ ಇದ್ದರು. ಆದರೆ ಅವರಿಗೆ ಕಪ್ಪು ಕೊರಳು, ಪಾರ್ವತಿ ಮಾತ್ರ ಇರಲಿಲ್ಲ. ಶಿವರೂಪವನ್ನು ಹೊತ್ತವರು, ಅಂದರೆ 10 ಭುಜಗಳು, 5 ಮುಖಗಳು, ಶೂಲ, ಡಮರ, ಚಂದ್ರಹಾಸೆಯಿಂದ ಕೂಡಿದ್ದವರು, ಕಪ್ಪು ಕೊರಳು ಮತ್ತು ಪಾರ್ವತಿಯ ಚಿಹ್ನೆಯನ್ನು ಬಿಟ್ಟರೆ ಎಲ್ಲರೂ ಒಂದೇ ರೀತಿ ಕಾಣುತ್ತಿದ್ದರು. ಇಂತಹ ಸಮಯದಲ್ಲಿ ಪಾರ್ವತಿ ದೇವಿಯು ಶಿವನಿಗೆ ಮಂಗಳಾರತಿ ಬೆಳಗಿ, ಶಿವನೇ, ಜಯ ಜಯ ಶಿವನೇ, ಪರಮಶ್ರೇಷ್ಠನೇ, ಸತ್ಯನೇ, ಸನಾತನೇ, ಮಂಗಳಕರನೇ, ಸಕಲ ಬ್ರಹ್ಮನೇ, ನಿನಗೆ ಜಯವಾಗಲಿ ಎಂದು ಹಾರೈಸಿ ತನ್ನ ಕುಮಾರನಾದ ವಿಘ್ನೇಶ್ವರನನ್ನು ಮುದ್ದಿಸಿ ಪತಿಯ ಮಂಗಳಕರ ರೂಪವನ್ನು ನೋಡಿ ಬೆರಗಾಗಿ ಪುಳುಕಿತಳಾಗಿ ಕರಗಿ ಹೋದಳು. ಶಿವನು ಆನಂದದಿಂದ ಪಾರ್ವತಿಯನ್ನು ಕರೆದು ತನ್ನ ತೊಡೆಯ ಮೇಲೆ ಕುಂಡರಿಸಿಕೊಂಡನು. ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ಕಹಳೆ, ದಿಂದಿಬಿ ಮೊಳಗಿತು. ಬ್ರಹ್ಮಾಂಡವು ಆನಂದದಿಂದ ನಲಿಯಿತು. ಶಿವನಿಗೆ ಸಾವಿರ ಚಾಮರ ಸೇವೆ ನಡೆಯಿತು. ಗಾಳಿ ಬೀಸಿದವು. ಸಭೆಯು ಸಂಪೂರ್ಣವಾಗಿ ಕಾಂತಿಯಿಂದ ಮಿನುಗಿತು. ಶಿವನ ಸಭೆ ಸಂಭ್ರಮದಿಂದ ಮೊಳಗಿತು.
ರುಭಂಗೀಶನು ಮೃದಂಗಕ್ಕೆ ತಾಳಕ್ಕೆ ತಾಳ ಹಾಕಿ ಕುಣಿದನು. ಸಭೆಯಲ್ಲಿ ಕಿರೀಟ ಆಯುಧ ತೇಜಸ್ಸಿನಿಂದ ಪ್ರಕಾಶಮಾನವಾಗಿ ಹೊಳೆಯಿತು. ಒಂದು ಬಾಲಚಂದ್ರನನ್ನು ಶಿರದಲ್ಲಿ ಧರಿಸಿ ನಂದೀಶ್ವರನು ಮದ್ದಳೆಯನ್ನು ಕೆಳಗೆ ಇಳಿಸಿ ಮಹಾಶಿವನ ಎದುರು ನಿಂತು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ನಂದೀಶ್ವರನನ್ನು ಕಂಡು ಶಿವನು ಮುಗುಳ್ನಗೆ ನಕ್ಕು, ನಂದೀಶ ಏಳು ಎದ್ದೇಳು, ನಿನ್ನ ಮನದ ಕೋರಿಕೆಯನ್ನು ತಿಳಿಸು ಎನ್ನಲು ನಂದೀಶನು ಭಕ್ತಿಯಿಂದ ನಮಿಸಿ, ದಯಾಕರ, ನನಗೆ ದೇವಿ ಮಹಾತ್ಮೆಯನ್ನು ಕೇಳುವ ಇಷ್ಟೇ, ಮಹಾತ್ಮೆಯನ್ನು ವಿವರಿಸಿ ನನ್ನನ್ನು ಉದ್ಧರಿಸು ಎಂದು ಪ್ರಾರ್ಥಿಸಿದನು. ಶಿವನು ನಂದೀಶನ ಮೇಲೆ ದಯೆ ತೋರಿ ಎಲ್ಲರಿಗೂ ಕೇಳಿಸುವಂತೆ ಶ್ರುತಿಸಾರವನ್ನು ಹೇಳಲು ಪ್ರಾರಂಭಿಸಿದನು. ವೃಷಭ, ಅಗ್ನಿಯಲ್ಲಿ ಉರಿ ಹೇಳುವಂತೆ ಬ್ರಹ್ಮನಲ್ಲಿ ಛೀಶಕ್ತಿ ಮಾಯೆ ಎರಡೂ ಹುಟ್ಟಿದವು. ಛೀಶಕ್ತಿ ಎಂದರೆ ಅಗ್ನಿಯಲ್ಲಿ ಕಂಡ ಉರಿ. ಅದು ಅದ್ಭುತವೂ ಅನುಪಮವೂ ಆಗಿರುವುದು. ಅನಾದಿ ಕಾಲದಿಂದಲೂ ಈ ಎರಡೂ ಬ್ರಹ್ಮಾಂಡದಲ್ಲಿ ಶೋಭಿಸುತ್ತಿವೆ. ಮಾಯೆ ಎಂದರೆ ಅದರಲ್ಲಿ ಅಸಮಾನವಾದ ಮೂಲ ವಿದ್ಯೆ, ಮೂಲ ಉಪಾಧಿ ಹಾಗೂ ಮೂಲ ಮಾಯೆ ಹೊಂದಿದೆ. ಛೀಶಕ್ತಿಯು ಅನುಪಮವಾದ ಚೈತನ್ಯವನ್ನು ಹೊಂದಿದೆ. ವಿದ್ಯೆ ಅವಿದ್ಯೆ ಎರಡೂ ಉಂಟು. ಹೊಗೆಯಲ್ಲಿ ಬಿಳಿಯ ಹೊಗೆ ವಿದ್ಯೆ, ಕರಿ ಹೊಗೆ ಅವಿದ್ಯೆ ಎಂದು ವಿಂಗಡಣೆ ಮಾಡಲಾಗಿದೆ. ಈ ಎರಡರಲ್ಲಿ ಜೀವ ಮತ್ತು ಈಶ್ವರ ಕಾಣುತ್ತಾನೆ. ಉರಿಯು ಅಗ್ನಿಯಲ್ಲಿ ಹುಟ್ಟಿ ಬಂದು ಅಗ್ನಿಯ ಅಂಶ ನಾಶವಾಗಿ ಪುನಃ ಅಗ್ನಿಯಾಗುವುದು. ಇಲ್ಲಿ ಹೊಗೆ ಮಾತ್ರ ಅಗ್ನಿಯ ಅಂಶವನ್ನು ಹೊಂದಿಲ್ಲ. ಛೀಶಕ್ತಿ ಸುಂದರ ಸುಗುಣ ಬ್ರಹ್ಮ ಮಾಯದೃಶ್ಯ ಬ್ರಹ್ಮನಾಗಿಯೂ ಇದೆ. ವಿದ್ಯೆಯು ಉಪಾಧಿಯಾಗಿ ಬ್ರಹ್ಮನ ಎದುರು ಹೊಳೆದಾಗ ಗಾಢಾಂಧಕಾರದಲ್ಲಿ ಬುದ್ಧಿಜೀವಿಗಳಾದರು. ಈಶ್ವರನನ್ನು ವರ್ಣಿಸಿ ಜಗವೇ ಶರೀರ, ಜಗವೇ ಕಾಣುವ ರೂಪ, ತಲೆ, ಹೆಸರು, ಕಾಲುಗಳು, ಮೇರು ಪರ್ವತ, ಸಾಗರ, ನದಿ ಸಕಲವನ್ನೂ ತನ್ನಲ್ಲಿ ಅಡಗಿಸಿಕೊಂಡು ವಿರಾಟ ರೂಪ ಹೊಂದಿದ್ದಾರೆ ಈಶ್ವರ. ಹಾಗೆಯೇ ಈಶ್ವರನು ತನ್ನಲ್ಲಿ ಸತ್ವ, ರಾಜಸ, ತಾಮಸವನ್ನು ಅಡಗಿಕೊಂಡಿರುವನು. ಈಶ್ವರನ ಪ್ರತಿರೂಪವೇ ಪಾರ್ವತಿ, ಲಕ್ಷ್ಮಿ, ವಾಣಿ, ಸತ್ಯ, ಶಮೆ, ದಯೆ, ಶಾಂತಿಯ ಅಣಿಮಾದಿಗಳ ಸಿದ್ಧಿ, ಶ್ರುತಿ ಮುಂತಾದ 6 ಮತಗಳು ವಿದ್ಯೆ ಎಂದು ಕರೆಸಿಕೊಂಡಿದೆ. ವಾಸ್ತವವಾಗಿ ಈ ಚಿದ್ಬಯಲು ಪ್ರಕಾಶಮಾನವಾದ ಚೈತನ್ಯ ಎಂದು ಕರೆಸಿಕೊಂಡಿದೆ. ಈ ಬಯಲು ರಾಜರಾಜೇಶ್ವರಿ ಎಂಬ ಶ್ರೇಷ್ಠಳು ಪರಬ್ರಹ್ಮನ ಸ್ವರೂಪ ಎನಿಸಿಕೊಂಡಿದೆ. ಆದಿ ಅಂತ್ಯಗಳು ಗೋಚರವಾಗದು. ಅಜಾಂಡಗಳಲ್ಲಿ ನಿರ್ಲೇಪಳಾಗಿ ತಳತಳನೆ ಹೊಳೆಯುತ್ತಿದೆ. ಸಕಲ ಲೋಕಗಳಿಗೂ ಈ ರಾಜರಾಜೇಶ್ವರಿ ರಾಜಳಾಗಿದ್ದಾಳೆ. ಈಕೆಯೇ ಮಹಾವಿದ್ಯೆ. ರಾಜೇಶ್ವರಿ ನಿಜ ಬ್ರಹ್ಮ, ನಿಜ ವಸ್ತು, ಸರ್ವ ಸಕಲರಿಗೂ ಪೂಜ್ಯಳು. ವತ್ಸ, ಈಗ ನಿನಗೆ ತ್ರಿಮೂರ್ತಿಗಳ ತಪಸ್ಸು ತ್ರಿಗುಣರಿಗೆ ವರವನ್ನು ನೀಡಿದರು. ತ್ರಿಗುಣ ಎಂದರೆ ರಾಜಸ, ತಾಮಸ, ಸತ್ವಗುಣ ಎನ್ನುತ್ತಾರೆ. ನಾರಾಯಣಿಯಾದ ಶ್ರೀದೇವಿಗೆ ಜೀವನ್ಮುಕ್ತಿಗೆ ಕಾರಣಳಾದ ಕಥೆಯನ್ನು ನಿನಗೆ ಹೇಳುವೆನು. ದೇವಿಯು ಲೋಕ ಕಲ್ಯಾಣಕ್ಕಾಗಿ ಮಧು ಕೈಟುಬರ ವಧೆ, ಮಹಿಷಾಸುರನ ವಧೆ, ಶುಂಭ ನಿಶುಂಭರನ್ನು ನಾಶ ಮಾಡಿದ ಕಥೆಯನ್ನು ಹೇಳುತ್ತೇನೆ. ದೇವಿಯು 100 ಕೋಟಿ ಯೋಜನೆಯ ಅಳತೆಯಲ್ಲಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಳು. ತನಗೆ ಸಮಯ ಕಳೆಯಲು ತ್ರಿಗುಣಗಳಿಂದ ನಮ್ಮನ್ನು ಸೃಷ್ಟಿಸಿ ಜೋಗುಳ ಹಡಿದಳು. ಹೀಗೆ ನಾವು ಬೆಳೆದು ದೊಡ್ಡವರಾದವು. ಬ್ರಹ್ಮ, ಹರಿ, ರುದ್ರರು ತ್ರಿಗುಣಗಳಿಂದ ಸೃಷ್ಟಿಯಾದರು. ನಮ್ಮನ್ನು ಆ ತಾಯಿ ಮತ್ಸ್ಯಲೋಕಕ್ಕೆ ತಂದು ತನ್ನ ರೂಪವನ್ನು ಮಾತ್ರ ನಮಗೆ ತೋರದೆ ಮಾಯವಾದಳು. ನಾವು ತಾಯಿಯನ್ನು ಕಾಣದ ಕರುವಿನಂತೆ ಬ್ರಹ್ಮಾಂಡವೆಲ್ಲ ಆಕೆಯನ್ನು ಅರಸುತ್ತಾ ಅಲೆದವು. ನೆಲೆಯನ್ನು ಕಳೆದುಕೊಂಡು ನಾವು ಬಹಳ ಕಾಲ ಅಲಿಯುತ್ತಿರಲು, ಪುಣ್ಯಪುರುಷರೇ, ನಿಮಗೆ ದೇವಿ ಪ್ರತ್ಯಕ್ಷಳಾಗಲು ಕಠಿಣವಾದ ತಪಸ್ಸನ್ನು ಕೈಗೊಳ್ಳಿ. ಸುಮ್ಮನೆ ದೇವಿಯು ಪ್ರತ್ಯಕ್ಷಳಾಗುವುದಿಲ್ಲ ಎಂಬ ಮಾತುಗಳು ಆಕಾಶದಿಂದ ಕೇಳಿಬಂದಿತು. ಆಕಾಶವಾಣಿ ಕೇಳಿ ಬಂದ ದಿಕ್ಕನ್ನು ನಾವು ದಿಟ್ಟಿಸಿ ನೋಡಿದೆವು. ಪುನಃ ಮತ್ತೊಂದು ಬಾರಿ ತಪಸ್ಸು ಮಾಡಿ ಎಂಬ ಸ್ವರ ಕೇಳಿಸಿತು. ನಮಗೆ ದೇವಿಯನ್ನು ಸ್ತುತಿಸುವ ರೀತಿಯನ್ನು ಯಾರು ತಿಳಿಸುವರು ಎಂದು ಪ್ರಶ್ನೆ ಹಾಕಿದೆವು. ಆಗ ಆಕಾಶದಿಂದ ಉತ್ತರ ಬಂದಿತು. ಪದ್ಮಾಸನ ಹಾಕಿಕೊಂಡು ಕುಳಿತು ದೇವಿಯನ್ನು ಭಜಿಸಬೇಕು. ತಾಯಿ ಪ್ರತ್ಯಕ್ಷಳಾಗುವವರೆಗೂ ಬಾಹ್ಯ ಇಂದ್ರಿಯಗಳ ಕಡೆ ಗಮನ ನೀಡದೆ ಆತ್ಮವನ್ನು ದೃಢ ಸಮಯದಿಂದ ಇಟ್ಟುಕೊಂಡು ಪೂಜಿಸಿ. ನೀವು ತಪಸ್ಸು ಮಾಡುವಾಗ ತಾಯಿಯ ರೂಪವನ್ನು ಕಲ್ಪಿಸಿಕೊಂಡು ಧ್ಯಾನಿಸಿ. ದೇವಿಯು ಅತ್ಯಂತ ಪವಿತ್ರಳು, ಪೂಜ್ಯಳು, ಸೌಂದರ್ಯವತಿಯು, ಹೊಳೆಯುವ ಕಿರೀಟ, ಕುಂಚಲ, ಅರ್ಧಚಂದ್ರಾಕಾರದ ಮೂಗುತಿ ಧರಿಸಿ, ಕಾಡಿಗೆಯಿಂದ ಸುಂದರವಾದ ಕಣ್ಣುಗಳು, ನುಣುಪಾದ ಕೆನ್ನೆಗಳು, ಕಂಠಹಾರಗಳಿಂದ ಶೋಭಿತಳಾಗಿರುವಳು. ಆಕೆಯು ಗುಣರಹಿತಳು, ಪರಬ್ರಹ್ಮ ಸ್ವರೂಪಿಣಿ ಎನಿಸಿರುವಳು. ಕಂಠದಲ್ಲಿ ಮುತ್ತಿನ ಹಾರ, ಪದಕ, ಕಂಠಮಾಲೆ, 3 ರೇಖೆಯ ತ್ರಿವಳಿಗಳು, ತೋಳಿನ ವಂಕಿಗಳು, ಕಂಚಿನ ಕಡಗ, ಮುದ್ರಿಕೆಯನ್ನು ಧರಿಸಿರುವಳು. ಆಕೆಯ ನಡುವಿಗೆ ಒಡ್ಯಾಣ, ಬಂಗಾರದ ಆವರಣಗಳು, ಕಾಲಿಗೆ ಕಾಲಂದಿಗೆ, ಗೆಜ್ಜೆ, ಅಲಂಕಾರದಿಂದ ಶೋಭಿಸುವ ಕೇಶ, ಶೌರ್ಯ ಜಡೆ, ಮುತ್ತು ರತ್ನಗಳಿಂದ ಅಲಂಕರಿಸಿದ ಕುಪ್ಪಸ. ಆ ತಾಯಿಯ ಸೌಂದರ್ಯವನ್ನು ವರ್ಣಿಸಲು ಪದಗಳು ಸಾಲದು. ಇಂತಹ ದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ದೇವಿಯು ಹಣೆಯಲ್ಲಿ ಕಸ್ತೂರಿ ತಿಲಕ, ಶರೀರಕ್ಕೆ ರಕ್ತಚಂದನ, ಕೈಯಲ್ಲಿ ಅರಿಶಿನ ಲೇಪನ, ಸುವಾಸನೆ ಬೀರುವ ಗಂಧದ ಮಾಲೆಯನ್ನು ತಲೆಯಲ್ಲಿ ಮುಡಿದು ರಕ್ತಾಂಗಿ ಎನಿಸುವಳು. ಪರಬ್ರಹ್ಮ ಸ್ವರೂಪಿಣಿಗೆ 18 ತೋಳುಗಳು. ತೋಳುಗಳಲ್ಲಿ ಖಡ್ಗ, ಕಟಾರಿ, ಕುಂತ, ದಂಡ, ಶೂಲ, ಬಾಣ, ಕಲಿಪಾಶ, ಮುಸಲು, ಹರಿಗೆ, ದೇವಡಿ, ಬಿಲ್ಲು, ಮುಸಂಡಿ ಧರಿಸಿರುವಳು.
ತಾತಿಯು ಕಾಲಹರ ಬ್ರಹ್ಮಳು. ಅಂತಹ ದೇವಿಯನ್ನು ಭಕ್ತಿಯಿಂದ ಧ್ಯಾನ ಮಾಡಿ. ಹೆಸರುವಾಸಿಯಾದ ವೇದಗಳಿಗೆ ಪ್ರಧಾನಗಳು, ಭೂತಗಳಿಗೆ ಮಾತ್ರ ಭೀತಿಹಾರಿಣಿಗಳು ಆಗಿರುವಳು. ದೇವಿಯು ಸಂಸಾರ ಸಾಗರವನ್ನು ದಾಟಿಸಲು ಸೇತುವೆ, ಮುಕ್ತಿಯ ಸಾಗರದಲ್ಲಿ ಮಿಂದು ಬರಲು ದಾರಿದೀಪ, ದಯಾಮಯಿ, ಕರುಣಾಸಾಗರಿ, ಭಕ್ತರಿಗೆ ಅಭಯಹಸ್ತಳು, ಭಕ್ತಿಗೆ ಒಲಿಯುವ ಪರಬ್ರಹ್ಮ ಸ್ವರೂಪಿಣಿಯಾದ ದೇವಿಯನ್ನು ಭಜಿಸಿರಿ. ಇಂತಹ ಮಹಾಮೂರ್ತಿಯನ್ನು ನೀವು ಅಂತರಂಗದಲ್ಲಿ ಅನುಗಾಲವೂ ಪ್ರಾರ್ಥಿಸಿ. ಆಕೆ ನಿಮಗೆ ಆದ ಕಾಲ ಬೇಡಿದಾಗ ಬಂದು ಕೇಳಿದ ವರವನ್ನು ನೀಡುವ ಕಲ್ಪವೃಕ್ಷ ಎನಿಸುವಳು. ದೇವಿಯನ್ನು ಪ್ರಾರ್ಥಿಸುವಾಗ ನಿದ್ರೆ, ಆಹಾರದ ಬಗ್ಗೆ ಚಿಂತೆ ದೂರ ಮಾಡಿ ಸೋಮಾರಿತನ, ಮಂದಬುದ್ಧಿಯನ್ನು ಓಡಿಸಿ ದೇವಿಯನ್ನು ಒಲಿಸಿಕೊಳ್ಳಲು ನಾನಾ ವಿಧದಲ್ಲಿ ಭಜಿಸಿ ಪ್ರಾರ್ಥಿಸಿ ಆನಂದದಿಂದ ಆನಂದ ಬಾಷ್ಪವನ್ನು ಸುರಿಸಿ ದೇವಿಯಲ್ಲಿ ಐಕ್ಯರಾಗಿರಿ. ಈ ದಿವ್ಯ ಆಕಾಶವಾಣಿಯ ನುಡಿಯನ್ನು ಕೇಳಿ ನಾವು ಮನಸ್ಸಿನ ಚಿಂತೆಯನ್ನು ದೂರ ಮಾಡಿ ದೇವಿಯನ್ನು ಪ್ರಾರ್ಥಿಸಲು ಪದ್ಮಾಸನ ಹಾಕಿಕೊಂಡು ಕುಳಿತೆವು. ನಾವು ಬಾಹ್ಯದ ವ್ಯಾಪಾರವನ್ನು ತೊರೆದು ಆಕೆಯ ಪಾದದ ಅಡಿಯಲ್ಲಿ ಲೀನರಾಗಿ ಭಜಿಸಿದೆವು. ಮನದ ಚಂಚಲತೆಯನ್ನು ದೂರ ಮಾಡಿ ಆಕೆಯಲ್ಲಿ ದೃಢಚಿತ್ತವನ್ನು ಇರಿಸಿ ಆನಂದದಿಂದ ಧ್ಯಾನದಲ್ಲಿ ಕಾಲ ಕಳೆಯುತ್ತಿದ್ದೆವು. ಇಂತಹ ಪರಬ್ರಹ್ಮ ಸ್ವರೂಪಿಣಿಯನ್ನು ಕೋಟಿ ಕೋಟಿ ಯುಗಗಳವರೆಗೂ ಧ್ಯಾನಿಸಿದರೂ ಪ್ರತ್ಯಕ್ಷಳಾಗಲಿಲ್ಲ. ಆಗ ನಮ್ಮ ಚಿತ್ತವು ಕಲಕಿತು, ಧೈರ್ಯವೂ ಹದಗೆಟ್ಟಿತು, ಹರ್ಷವೂ ದೂರವಾಗಿ ದುಃಖತಪ್ತರಾದರು. ಕೊನೆಗೆ ನಾವು ಚೇತರಿಸಿಕೊಂಡು ಧೈರ್ಯ ತಂದುಕೊಂಡೆವು. ನಂತರ ವಾಯುಬಂಧನ ಮಾಡಿ ಕಂಠದಿಂದ ಓಂಕಾರ ಸ್ವರವನ್ನು ಹೊರಡಿಸಿದೆವು. ನಮ್ಮ ಚಿತ್ತವನ್ನು ಜ್ಯೋತಿಪೂರ್ಣ ಪ್ರಕಾಶಮಾನವಾದ ದೇವಿಯಲ್ಲಿ ಇಟ್ಟು ಧ್ಯಾನವನ್ನು ಮಾಡಿದೆವು. ಬಸವೇಶನ ಕೇಳು. ಕಣ್ಣುಗಳನ್ನು ತೆರೆದು ದೇವಿಯ ಬರುವಿಕೆಗಾಗಿ ಕಾಯುತ್ತಾ ಬಗೆ ಬಗೆಯಾಗಿ ಸ್ತುತಿ ಮಾಡಿದೆವು. ನಮ್ಮ ಮನದ ಸಂಶಯವನ್ನು ದೂರವಾಗಿಸಿ ತಾಯಿಯನ್ನು ದೃಢವಾಗಿ ಸ್ಮರಿಸಿದೆವು. ಅಂತಹ ಸ್ಥಿತಿಯಲ್ಲೂ ನಮಗೆ ದೇವಿಯ ದರ್ಶನ ಲಭಿಸಲಿಲ್ಲ. ತಾಯಿಗಾಗಿ ಹಂಬಲಿಸುವ ಮಕ್ಕಳಂತೆ ಅಮ್ಮ, ನಮ್ಮನ್ನು ನೀನೇ ಸೃಷ್ಟಿ ಮಾಡಿ ಏಕೆ ಬಿಟ್ಟು ಹೋದೆ ಎಂದು ಗೋಗರಿದರು. ಬಹಳ ಕಾಲ ಹೀಗೇ ಸಾಗಿತು. ಶುಭ ಶಕುನಗಳು ಕಂಡುಬಂದವು. ಆಕಾಶವಾಣಿ, ಇಗೋ ದೇವಿಯು ಬರುತ್ತಿರುವಳು ಎಂದಿತು. ಆಗ ಮೂವರು ಗುರುಶ್ರೇಷ್ಠರಾದ ಚಿದಾನಂದನನ್ನು ಮನಸ್ಸಿನಲ್ಲಿ ಸ್ಮರಿಸಿದವು. ತ್ರಿಮೂರ್ತಿಗಳಿಂದ ದೇವಸ್ಥಿತಿ ಎಂಬ ಪ್ರಥಮ ಅಧ್ಯಾಯವು ಮುಗಿಯಿತು.